ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣ ಸಂಬಂಧ ಶಾಸಕ ಭೈರತಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೆಯಿತು. ಭೈರತಿ ಬಸವರಾಜ್ ಅವರ ಜಾಮೀನು ಅರ್ಜಿ ವಿಚಾರಣೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೆಯಿತು. ಸಿಐಡಿ ಅಧಿಕಾರಿಗಳ ಪರ ಎಸ್ಪಿಪಿ ಅಶೋಕ್ ನಾಯ್ಕ್ ವಾದವನ್ನ ಮಂಡಿಸಿದ್ರು. ಜನರು ಆರಿಸಿ ಕಳಿಸಿದ್ರೆ ಬಿಜೆಪಿ ಶಾಸಕ ಎಸ್ಕೇಪ್ ಆಗಿದ್ದಾರೆ. ದೇಶದ ಎಲ್ಲಾ ಕಡೆ ರೂಲಿಂಗ್ ಕೊಟ್ಟಿದ್ದಾರೆ. ಶಾಸಕರಾಗಿರೋ ಭೈರತಿ ಬಸವರಾಜ್ ಈಗ ಎಲ್ಲಿದ್ದಾರೆ? ಈ ವೇಳೆ ಮೊದಲ್ಯಾಕೆ ವಿಚಾರಣೆ ನಡೆಸಿಲ್ಲ ಅಂತ ಜಡ್ಜ್ ಕೇಳ್ತಾರೆ. ಅದಕ್ಕೂ ಮೊದಲು ಸಿಐಡಿ ಯಾಕೆ ವಿಚಾರಣೆಗೆ ಕರೆದಿಲ್ಲ ಅಂತ ಸಿಐಡಿ ಪರ ಎಸ್ಪಿಪಿ ಅಶೋಕ್ ನಾಯ್ಕನ್ನ ಪ್ರಶ್ನಿಸಿದ್ರು ನ್ಯಾಯಾಧೀಶರು. ಬಳಿಕ ಮಧ್ಯಾಹ್ನಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ಜಡ್ಜ್. ಸಿಐಡಿ ಯಾಕೆ ಭೈರತಿ ಬಸವರಾಜ್ ಅವರನ್ನ ವಿಚಾರಣೆಗೆ ಕರೆದಿಲ್ಲ ಅಂತ ಸಿಐಡಿ ಪರ ವಕೀಲ ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾಯ್ಕ್ ಅವರನ್ನ ಜಡ್ಜ್ ಪ್ರಶ್ನೆ ಮಾಡಿದ್ರು. ಸದ್ಯ ಈಗ ಮಧ್ಯಾಹ್ನಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಸೊ ಭೈರತಿ ಅವರಿಗೆ ಸಂಕಷ್ಟ ಇದ್ದಿದ್ದೆ. ಜನರು ಏನೋ ಎಲೆಕ್ಟ್ ಮಾಡಿ ಕಳಿಸ್ತಾರೆ, ಆದರೆ ಇವ್ರು ಎಲ್ಲಿ ಎಸ್ಕೇಪ್ ಆಗಿದ್ದಾರೆ ಇವಾಗ ಅಂತ ಪ್ರಶ್ನೆ ಮಾಡಿದ್ರು ಜಗದೀಶ್ ನಾಯ್ಕ್ ಅವರು. ಸೊ ಸದ್ಯ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ.